ಕಳೆದ ಭಾಗದಲ್ಲಿ ಇಸ್ರಾಯೇಲ್ ಮತ್ತು ಇರಾನ್ ಯುದ್ಧವನ್ನು ಕುರಿತು ಮಾತಾಡುತ್ತಾ ಆ ಒಂದು ವಿಡಿಯೋದಲ್ಲಿ ರಹಸ್ಯ ಬರೋಕೆ ಇಲ್ಲ ಎಂಬುದನ್ನ ನಾನು ಪ್ರಸ್ತಾವನೆ ಮಾಡಿದ್ದೆ. ಅದರಲ್ಲಿ ಅನೇಕ ಸಹೋದರಗಳು ಕಾಮೆಂಟ್ ಮಾಡಿದ್ರು, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಆತ್ಮಗಳನ್ನ ದಾರಿ ತಪ್ಪಿಸಬೇಡಿ ಎಂಬುದನ್ನ ಅನೇಕರು ಕಾಮೆಂಟ್ ಗಳನ್ನ ಮಾಡಿದ್ರು. ತುಂಬಾ ಸಂತೋಷ. ದಯವಿಟ್ಟು ಕ್ಷಮೆ ಇರಲಿ. ರಹಸ್ಯ ಬರುವಿಕೆ ಇಲ್ಲ ಅಂತ ಹೇಳಿದ್ದನ್ನ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸಿ. ಪ್ರೈಸ್ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುವನಾಗಿದ್ದೇನೆ. ಕಳೆದ ಭಾಗದಲ್ಲಿ ಗಮನಿಸಿರುವಾಗ ವಿಡಿಯೋದಲ್ಲಿ ಅನೇಕ ಸಹೋದರಗಳು ರ್ಯಾಪ್ಚರ್ ಇದೆ ಎಂಬುದನ್ನ ಕಾಮೆಂಟ್ ಮುಖಾಂತರ ತಿಳಿಸಿಕೊಟ್ರು. ಆ ಒಂದು ವಾಕ್ಯದಲ್ಲಿ ಸಹೋದರ ಕಾಮೆಂಟ್ ಮಾಡಿದನ್ನ ಒಂದು ದೇಶದೊಳಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದ 7ನೇ ವಾಕ್ಯವನ್ನ ಕೆಲವೊಂದು ಸಹೋದರಗಳು ಕಾಮೆಂಟ್ ಮಾಡಿದ್ರು. ಸರಿಯಾಗಿ ನೀವು ವಾಕ್ಯವನ್ನ ಓದಿ ಎಂಬುದನ್ನು ಸಹ ಹೇಳಿ ತುಂಬಾ ಸಂತೋಷ. ಥ್ಯಾಂಕ್ ಯು ಬ್ರದರ್ಸ್. ಈಗ ವಾಕ್ಯವನ್ನು ಗಮನಿಸೋಣ. ಒಂದು ದೇಶದೊಳಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15, 16 ವಾಕ್ಯಗಳನ್ನು ಗಮನಿಸೋಣ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದೊಂದಿಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೆನ್. ಆಮೆನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಇದು ರಹಸ್ಯ ಬರುವಿಕೆನ ಕುರಿತು ಈ ಮಾತು ಬರೆದಿದ್ಯಾ ಎಂಬುದನ್ನ ಒಮ್ಮೆ ನಮ್ಮನ್ನ ವಿವೇಚನೆ ಮಾಡಿಕೊಳ್ಳಬೇಕು. ರಹಸ್ಯ ಬರುವನೆ ಅನ್ನೋದನ್ನೇ ಅದರ ಅರ್ಥವೇನು ಎಂಬುದನ್ನ ನಾವು ತಿಳ್ಕೊಳ್ಳಬೇಕಾಗತ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ರಹಸ್ಯ ಅಂದ್ರೆ ಗೊತ್ತಿಲ್ಲದೆ ಬರುವಂತದ್ದನ್ನ ರಹಸ್ಯ ಅಂತ ಹೇಳ್ತೀವಿ, ಹೌದಲ್ವಾ? ಆದ್ರೆ ಇಲ್ಲಿ ಈ ದಶೋಲಿಕ 4ನೇ ಅಧ್ಯಾಯದಲ್ಲಿ ಪೌಲರ ಮುಖಾಂತರವಾಗಿ ದೇವರಾತ್ಮನು ಹೇಳಿಕೊಡುವಂತದ್ದು, ನಾನು ರಹಸ್ಯವಾಗಿ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರಾ, ಇಲ್ಲ ಆತನ ಬರುವಿಕೆನಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರಾ ಎಂಬುದನ್ನೇ ನಾವು ವಿವೇಚನೆ ಮಾಡಿಕೋತಕ್ಕದ್ದು. ಗಮನಿಸಿ ಚೆನ್ನಾಗಿ ವಾಕ್ಯವನ್ನ. ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ಅಂತ ಬರ್ತಿದೆ. ಇದು ಯೇಸು ಕ್ರಿಸ್ತನ 2ನೇ ಬರುವಿಕೆಯನ್ನು ಕುರಿತು ಮಾತಾಡ್ತಿದ್ದ ಮಾತೆ ಹೊರತು ರಹಸ್ಯವಾಗಿ ಅಲ್ಲ ಎಂಬುದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ, ಹೌದಲ್ವಾ? ಅಂದ್ರೆ ಯಾರೆಲ್ಲ ಏಸಪ್ಪನ ವಾಕ್ಯಾನುಸಾರವಾಗಿ ನಡೆದುಕೊಂಡ್ರು ಅವರೆಲ್ಲರನ್ನು ಸಹ ಕರೆಕೊಂಡು ಏಸಪ್ಪ ಬರುತ್ತೀನಿ ಅಂತ ಈ ವಾಕ್ಯದಲ್ಲಿ ಉಲ್ಲೇಖ ಇರುವಂತದ್ದು. 16ನೇ ವಾಕ್ಯವನ್ನು ಗಮನಿಸೋಣ. ಪ್ರಧಾನ ದೂತನ ಶಬ್ದ ನೊಡೆಯು ದೇವರ ತುತ್ತೂರ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಮೇನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಪ್ರಧಾನ ದೂತನು ಶಬ್ದದೊಡನೆ ದೇವರ ತುತ್ತೂರ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು ಅಂತ ಬರೆದಿದೆ. ಈ ಪ್ರಧಾನ ದೂತ ಶಬ್ದ ಏನಿದೆಯೋ ಮತ್ತು ತುತ್ತೂರು ಧ್ವನಿ ಏನಿದೆಯೋ ಇದು ಯಾವ ರೀತಿ ಸೈಲೆಂಟ್ ಆಗಿರೋಕ್ ಸಾಧ್ಯವಾಗತ್ತೆ ಎಂಬುದನ್ನ ನಮ್ಮನ್ನ ವಿವೇಚನೆ ಮಾಡಿಕೊಳ್ಳಬೇಕು. ಇದು 2ನೇ ಬರುವಿಕೆಯನ್ನು ಕುರಿತು ಮಾತಾಡ್ತಾ ಇರುವಂತ ಮಾತು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇನ್. ಯಾರು ಎದ್ದು ಬರುವರು ಅಂದ್ರೆ ಕ್ರಿಸ್ತನಲ್ಲಿರುವವರು, ಅಂದ್ರೆ ವಾಕ್ಯಗೆ ಅನುಗುಣವಾಗಿ ನಡೆದುಕೊಂಡವರು ಮಾತ್ರ ಇಲ್ಲಿ ಎದ್ದು ಬರುತ್ತಿದ್ದಾರೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿದಿರಬೇಕು. ಯಾರೆಲ್ಲ ಅನ್ಯಾಯವಾಗಿ ದೇವರ ವಾಕ್ಯ ವಿರುದ್ಧವಾಗಿ ನಡೆದುಕೊಂಡ್ರೋ ಇವರು ಯಾರೂ ಸಹ ಈ 2ನೇ ಬರುವಿಕೆನಲ್ಲಿ ಬರೋದಿಲ್ಲ. ಒಂದು ದೇಶೋಲೇಖ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದ 7ನೇ ವಾಕ್ಯವನ್ನು ಗಮನಿಸೋಣ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಕರ್ತನ ಜೊತೆಯಲ್ಲಿರುವೆವು. ಆಮೇನ್. ಆಮೇನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ತುಂಬಾ ಇಂಪಾರ್ಟೆಂಟ್ ಒಂದು ಮಾತಿದು. ಕಾಮೆಂಟ್ ಅಲ್ಲಿ ಇದೇ ವಾಕ್ಯವನ್ನು ಸಹೋದರರು ಕಾಮೆಂಟ್ ಮಾಡಿದರು. ಮೊದಲು ಸತ್ತವರು ಎದ್ದು ಬರುವವರು, ಆಮೇಲೆ ಜೀವಂತವಾಗಿರುವಂತ ನಾವು ಅಂತರಿಕ್ಷದಲ್ಲಿ ಕರ್ತನು ಎದುರುಗೊಳ್ಳುವುದಕ್ಕಾಗಿ ಹೋಗ್ತೀವಿ ಎಂಬುದನ್ನ ವಾಕ್ಯ ಹೇಳುವಂತದ್ದು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವವು. ಆಮೇನ್. ಇಲ್ಲಿ ಸ್ವಲ್ಪ ವಿವೇಚನೆ ಮಾಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈಗ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಯಾರೆಲ್ಲ ಸಹೋದರರು ಕಾಮೆಂಟ್ ಮಾಡಿದಿರೋ ರಹಸ್ಯ ಬರಬೇಕದಲ್ಲಿ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರ ಬದರ್ ಅಂತ ಇದೆ, ಅದು ರಹಸ್ಯವಾಗಿ ಅಲ್ಲ, ಬಹಿರಂಗವಾಗಿ ಏಸಪ್ಪ ಬರುವಂತದ್ದನ್ನ ಇಲ್ಲ ಬದರ್, ಇದು ರಹಸ್ಯವಾಗಿ ಇರ್ತದೆ ಅಂತ ಹೇಳೋದಾದ್ರೆ ನಾವು ಸದಾ ಕಾಲವ ಕರ್ತನ ಜೊತೆಯಲ್ಲಿರುವವು ಅಂತ ಬರ್ದಿದೆ. ಎಲ್ಲಿ ಹೋಗ್ತೀರಾ? ಆಕಾಶ ಮಧ್ಯದಲ್ಲಿ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅನ್ನೋದನ್ನೇ ಈಗ ನನ್ನ ಕ್ವಶನ್. ರಹಸ್ಯ ಬರುವಿಕೆ ಇದೆ ಅಂತ ಅಂದ್ರೆ ಕರ್ತನನ್ನು ಹಿಂಬಾಲಿಸುವವರು, ಆದಿಕಾಂಡದಿಂದ ಪರಿಶುದ್ಧವಾಗಿ ಜೀವನ ಮಾಡೋರೆಲ್ಲ ಬರ್ತಾರಲ್ಲ, ಮೊದಲನೇ ಪುನರ್ತದಲ್ಲಿ ಎದ್ದು ಯೇಸಪ್ಪನ ಜೊತೆಯಲ್ಲಿ ಎಲ್ಲಿಗೆ ಹೋಗ್ತೀರಾ ಅಂತ ನನ್ನ ಕ್ವಶನ್. ಇದಕ್ಕೇನಾದ್ರೂ ಆನ್ಸರ್ ಕೊಡಕ್ಕೆ ಸಾಧ್ಯವಾಗತ್ತಾ ಅನ್ನೋದನ್ನ ದಯವಿಟ್ಟು ನಿಮ್ಮನ್ನ ನೀವು ವಿವೇಚನೆ ಮಾಡ್ಕೊಳ್ಳಿ. ಆನ್ಸರ್ ಇದೆ ಅಂದ್ರೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ಫೋನ್ ಮಾಡಿ, ಇಲ್ಲಾಂದ್ರೆ ಕಾಮೆಂಟ್ ಮಾಡಿ, ಏನ್ ತೊಂದರೆ ಇಲ್ಲ. ಮತ್ತೊಂದು ವಾಕ್ಯವನ್ನು ಗಮನಿಸೋಣ. ಇವರು ಕರ್ತನ ಜೊತೆಯಲ್ಲಿ ಹೋಗಿ ಎಲ್ಲಿಗೆ ಹೋಗ್ತಾರೆ ಎಂಬುದನ್ನ ಮತ್ತೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಗಮನಿಸೋಣ. ಆದ್ದರಿಂದ ನೀನು
ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೊ. ನೀನು ಎಚ್ಚರವಾಗಲಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು, ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನು ಅದು ನಿನಗೆ ತಿಳಿಯುವುದೇ ಇಲ್ಲ. ಆಮೆನ್. ಆಮೇನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಸಾರ್ದೀಸಿನಲ್ಲಿರುವ ಸಭೆಗೆ ಬರೀತಾ ಇರುವಂತ ಮಾತುಗಳಿವೆ. ಏನಂತ ಏಸಪ್ಪ ಎಚ್ಚರಿಕೆ ಕೊಡುತ್ತಿದ್ದಾರೆ, ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು, ನಾನು ಯಾವ ಗಲಿಯಲ್ಲಿ ನಿನ್ನ ಮೇಲೆ ಬರುವನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಏಸಪ್ಪನ ಎರಡನೇ ಬರುವಿಕೆ ಯಾರಿಗೆ ಗೊತ್ತಿಲ್ಲ ಅಂತ ಏಸಪ್ಪ ಹೇಳ್ತಿದ್ದಾರೆ. ಎಚ್ಚರವಾಗಿಲ್ಲದಿದ್ದರೆ ಯಾರಿಗೆಲ್ಲ ಪರಿಶುದ್ಧ ಗ್ರಂಥ ಏನ್ ಹೇಳುತ್ತೆ, ದೇವರು ಒಬ್ಬರ, ಇಬ್ಬರ, ಮೂರ, ನಾಲ್ಕ, ಸಭೆ ಅಂದ್ರೆ ಏನು, ದೀಕ್ಷಾ ಸ್ಥಾನ ಯಾವ ಹೆಸರಿನಲ್ಲಿ ತೆಗೆದುಕೊಳ್ಳಬೇಕು, ಸಭೆ ಎಲ್ಲಿ ಕೂಡ ಬರಬೇಕು, ಸಭೆಯನ್ನು ಯಾರು ನಡೆಸಬೇಕು, ನಡೆಸುವಂತ ವ್ಯಕ್ತಿಗಳಿಗಿರಬೇಕ ಅರ್ಹತೆಗಳು ಏನು, ಇನ್ನು ಪ್ರಕಟಣದಲ್ಲಿರುವ ರಹಸ್ಯಗಳಾಗಿರ್ಲಿ, ದಾನಿಯೇಲ ಪುಸ್ತಕದ ರಹಸ್ಯಗಳಾಗಿರ್ಲಿ, ಇದೆಲ್ಲಾ ವಿಷಯಗಳು ತಿಳಿಯದೇ ಇರುವಾಗ ಅವನಿಗೆ ಮಾತ್ರ ಕಳ್ಳನಾಗಿ ಬರುವಂತದ್ದು ದೇವರ ವಾಕ್ಯ ಹೇಳ್ತಿರುವಂತದ್ದು. ಎಚ್ಚರವಾಗಿ ಇರುವವನಿಗೆ ಕಳ್ಳನಾಗಿ ಬರೋದಿಲ್ಲ, ಅದು ಎರಡನೇ ಬರುವಿಕೆಗೆ ಮಾತ್ರ ಆಗಿರ್ತದೆ ಹೊರತು ರಹಸ್ಯ ಬರುವಿಕೆ ಆಗಿರುವುದಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಎಚ್ಚರಿಕವಾಗಿ ಇರುವಂತ ಸಹೋದರಿ ಸಹೋದರಗಳಿಗೆ ಅದು ಎರಡನೇ ಬರುವಿಕೆ ಮಾತ್ರ. ವಾಕ್ಯ ಗೊತ್ತಿಲ್ಲದೆ ಇರುವಂತ ಸಹೋದರಗಳಿಗೆ ಅದು ರಹಸ್ಯ ಬರುವಿಕೆ ಆಗಿರುತ್ತದೆ. ಇದನ್ನ ದೇಶೋಲಗ ಪತ್ರಿಕೆಯಲ್ಲಿ ನಾವು ಗಮನಿಸೋಣ. ಒಂದು ದೇಶೋಲಗ ಬರೆದ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ಓದೋಣ. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ, ನೀವು ಕತ್ತಲೆಯಲ್ಲಿರುವವರಲ್ಲ. ಆಮೆನ್. ಆಮೆನ್. ನೀವು ಕತ್ತಲೆಯಲ್ಲಿರುವವರು ಅಲ್ಲ ಅಂತ ಬರೆದಿದೆ. ಯಾರಿಗೆ? ಸಭೆಗಳಿಗೆ ಹೇಳ್ತಿರುವಾಗ ನೀವು ಕತ್ತಲೆಯವರಲ್ಲ ಅಂತ. ಹಾಗಾದ್ರೆ ಕತ್ತಲಲ್ಲಿ ಇರುವ ಸಭೆಯನ್ನು ನಾವು ಗಮನಿಸಿದ ಪ್ರಕಟಣೆ 3:3ನಲ್ಲಿ ಅವನಿಗೆ ಮಾತ್ರ ಕಳ್ಳನಾಗಿ ಬರುವಂತದ್ದು. ಹಾಗಾದ್ರೆ ಇಲ್ಲಿ ದೇಶೋಲ್ಲೇಖದಲ್ಲಿ 4ನೇ ಅಧ್ಯಾಯದಲ್ಲಿ ಬರಬೇಕನ್ನು ಕುರಿತು ಮಾತಾಡ್ತಾ 5ನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡ್ತಿರುವಾಗ ನೀವು ಕತ್ತಲೆಯಲ್ಲಿರುವವರ ಅಲ್ಲ ಅಂತ ಬರೆದಿದ್ದಾರೆ ಅಂದ್ರೆ ಹಾಗಾದ್ರೆ ಅವರು ವಾಕ್ಯಕ್ಕೆ ಸರಿಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂಬುದನ್ನ ಅರ್ಥ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಯಾರಿಗೆ ರಹಸ್ಯವಾಗಿ ರ್ಯಾಪ್ಚರು ಅಂತ ಉಪದೇಶ ಮಾಡ್ತಾರೋ ಅವನು ಕುರುಡನಾಗಿದ್ದಾನೆ ಎಂಬುದನ್ನ ಅರ್ಥ. ಅವರನ್ನು ಹಿಂಬಾಲಿಸುವವರು ಕುರುಡನಾಗಿದ್ದಾರೆ ಎಂಬುದನ್ನ ಅರ್ಥ. ನಾನು ಹೇಳ್ತಾ ಇಲ್ಲಪ್ಪ, ವಾಕ್ಯ ಹೇಳುವಂತದ್ದು. ಯಾಕಂದ್ರೆ ನೀವು ಕತ್ತಲೆಯವರು ಅಲ್ಲ ಅಂತ ಬರೆದಿದೆ. ಮತ್ತೊಂದು ವಾಕ್ಯವನ್ನು ಗಮನಿಸೋಣ. ಒಂದು ದೇಶೋಲಗ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಓದೋಣ. ನಾವಾದರೂ ಹಗಲಿನವರಾಗಿ ಇರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಆಮೆನ್. ಆಮೆನ್. ಇಲ್ಲಿ ಗಮನಿಸಿ, ನಾವಾದರೂ ಅಂತ ಬರುತ್ತಿದೆ. ಹೇಗಿರ್ಬೇಕಂತ ನಾವು ವಜ್ರ ಕವಚವನ್ನು, ರಕ್ಷಣೆ ನಿರೀಕ್ಷಣೆ ಎಂಬ ಶಿರಸ್ತ್ರವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಅಂದ್ರೆ ಬೆಳಕನ್ನ ಮಕ್ಕಳಾಗಿರೋಣ ಎಂಬುದನ್ನ ವಾಕ್ಯ ನಮ್ಮನ್ನ ಎಚ್ಚರಿಸುವಂತದ್ದು. ಸೊ ಇದುವರೆಗೂ ನಾವು ಗಮನಿಸಿಕೊ ಬಂದಂತ ವಾಕ್ಯಗಳು ಯಾರಿಗೆ ಏಸಪ್ಪನು ಕಳ್ಳನಾಗಿ ಬರುತ್ತಾರೆ, ಯಾರಿಗೆ ಬಹಿರಂಗವಾಗಿ ಬರ್ತಾರೆ ಎಂಬುದನ್ನ ನಾವು ಇಂದಿನವರೆಗೂ ಗಮನಿಸಿತ್ತು. ಮತ್ತೆ ನೆನಪು ಮಾಡ್ತಾ ಇದ್ದೀನಿ. ಒಂದು ದೇಶೋಲಕ 4ನೇ ಅಧ್ಯಾಯದಲ್ಲಿ 15ರಿಂದ 17 ವಚನಗಳು ಏಸಪ್ಪನ ಎರಡನೇ ಬರುವಿಕೆನ ಕುರಿತು ಮಾತಾಡ್ತಾ ಇರುವಂತ ಮಾತುಗಳು. ರಹಸ್ಯ ಬರುವಿಕೆನ ಕುರಿತು ಅಂದ್ರೆ ರ್ಯಾಪ್ಚರನ ಕುರಿತು ಮಾತಾಡ್ತಾ ಇರುವಂತ ಮಾತುಗಳು ಅಲ್ಲ ಎಂಬುದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ದೇವರ ಮಕ್ಕಳೇ. ಇಲ್ಲ ಬದರ್, ನಾವು ಹಾಗೆ ನಂಬಿತೀವಿ ಅನ್ನೋದಾದ್ರೆ ನಾನು ಆವಾಗ ಹೇಳಿದ್ದೆ, ಆಕಾಶದಲ್ಲಿ ನಾವು ಹೋಗಿರೋ ಬಳಿಕ ಅಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂತ ನಾನು ಕ್ವಶನ್ ಮಾಡಿದ್ದೆ. ಮತ್ತೆ ವಾಕ್ಯವನ್ನು ಗಮನಿಸೋಣ. ಒಂದು ದೇಶೋಲಕ 4:17. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆಮೆನ್. ಆಮೆನ್. ಹೀಗಾಗಿ ನಾವು ಸದಾಕಾಲವ ಕರ್ತನ ಜೊತೆಯಲ್ಲಿರುವವು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹಾಗಾದ್ರೆ ಎಲ್ಲಿಗೆ ಹೋಗ್ತೀರಾ, ಪರಲೋಕಕ್ಕೆ ಹೋಗ್ತೀರಾ ನೀವು ಅನ್ನೋದನ್ನ ನಮ್ಮನ್ನ ವಿವೇಚನೆ ಮಾಡ್ಕೊಳ್ಬೇಕು. ಪರಲೋಕಕ್ಕೆ ಹೋಗತ್ತಾ, ನಾವೆಲ್ಲ ಪರಲೋಕ ಹೋಗ್ತೀವಿ ಬದರ್ ಅಂತ ಹೇಳೋದು ಸುಳ್ಳು. ಪರಲೋಕನೇ ಭೂಲೋಕಕ್ಕೆ ಬರುತ್ತೆ. ಓಕೆನಾ? ಇದನ್ನ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಚೆನ್ನಾಗಿ ತಿಳಿದುಕೊಂಡಿರುವ ಒಬ್ಬ ಮನುಷ್ಯನಿದ್ದಾನೆ. ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 7ನೇ ಅಧ್ಯಾಯ 4ನೇ ವಚನ ಓದೋಣ. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಆಮೆನ್. ಆಮೆನ್. ಹಳೆ ಒಡಂಬಡಿಕೆಯಲ್ಲೇ ದಾನಿಯೇಲನಿಗೆ ಏಸಪ್ಪನ ಎರಡನೇ ಬರಬೇಕನ್ನು ಕುರಿತು, ಅನಂತರ ಪರಿಶುದ್ಧರು ಅವರ ಜೊತೆಯಲ್ಲಿ ಹೋಗಿ ಸವರವಾಲಗೆ ಆಳ್ವಿಕೆಯನ್ನು ಕುರಿತು ದಾನಿಯೇಲು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ರಾಜ್ಯವು ಎಲ್ಲಿ? ಈ ಭೂಲೋಕದಲ್ಲೇ ಸವರವಾಲಗೆ ಆಳ್ವಿಕೆಗೆ ಏಸಪ್ಪನು ಎರಡನೇ ಬರುವಿಕೆಯಲ್ಲಿ ಬಂದು ಭೂಲೋಕದಲ್ಲಿ ಅವರ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಆ ರಾಜ್ಯಕ್ಕೆ ಅಂತ್ಯವೇ ಇರೋದಿಲ್ಲ ಅಂತ ವಾಕ್ಯ ಖಚಿತಪಡಿಸುವಂತದ್ದು. ಇಲ್ಲ ಬದರ್, 7 ವರ್ಷಗಳ ಉಪದ್ರವ ಕಾಲವಿದೆ, ಆದ್ರೆ ಮುಂಚೆನೆ ಸಭೆ ಎತ್ತಲ್ಪಡುತ್ತೆ. ಅನಂತರ ಇಲ್ಲಿರುವವರೆಗೆ ಕಷ್ಟಗಳು ಬರ್ತವೆ. ಅನಂತರ ಬಹಿರಂಗವಾಗಿ ಏಸಪ್ಪ ಇನ್ನೊಂದ್ಸಲ ಬರ್ತಾನೆ ಅಂದ್ರೆ ಅದು 3ನೇ ಬರುವಿಕೆ ಆಗುತ್ತದೆ ಹೊರತು 2ನೇ ಬರುವಿಕೆ ಆಗೋಕ್ ಸಾಧ್ಯವಿಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳುವಂತ
ಹೇಳುವಂತದ್ದು ಎರಡನೇ ಬರುವಿಕೆ ಆದ ಬಳಿಕ, ಅಂದ್ರೆ ನೀವೇಳೋ ಪ್ರಕಾರ ರಹಸ್ಯ ಬರುವಿಕೆ ಆದ ಬಳಿಕ, ನಿಮಗೆ ಅದು ರಹಸ್ಯ ಬರುವಿಕೆ, ನನಗೆ ಅದು ಎರಡನೇ ಬರುವಿಕೆ. ಆ ಎರಡನೇ ಬರುವಿಕೆದಲ್ಲಿ ಪರಿಶುದ್ಧರೆಲ್ಲ ಹೋಗೋದು ಎಲ್ಲಿಗೆ ಅಂತ ನಾವು ಕೇಳೋದಾದ್ರೆ ಆತನ ರಾಜ್ಯಕ್ಕೆ. ಆ ರಾಜ್ಯ ಎಲ್ಲಿ ಅಂದ್ರೆ ಇದೇ ಭೂಲೋಕದಲ್ಲಿ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದಿರಬೇಕು. ದಾನಿಯೇಲ 7ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದೋಣ. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು, ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು. ಆಮೆನ್. ಆಮೇನ್. ಯಾರಿಗೆ ರಾಜ್ಯ ಸಿಗುತ್ತೆ ಅಂತ ವಾಕ್ಯವನ್ನು ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ. ಆದರೆ ರಾಜ್ಯವು ಪರತ್ಪರನ ಭಕ್ತರಿಗೆ ಲಭಿಸುವುದು. ಈ ಪರತ್ಪರನ ಭಕ್ತರು ಯಾರು ಎಂಬುದನ್ನು ನಾವು ಗಮನಿಸೋದಾದ್ರೆ ಇದನ್ನ ಕುರಿತು ದೆಸೋಲಿಕದಲ್ಲಿ ನಾವು ವಾಕ್ಯವನ್ನು ಗಮನಿಸಿದ್ವಿ. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು. ಇಲ್ಲಿ ದಾನಿಯೇಲ ಪರತ್ಪರನು ಅಂತ ಹೇಳ್ತಿದ್ದಾನೆ. ಆಗ ಕ್ರಿಸ್ತನಲ್ಲಿರುವವರು ಅಂತ ದೆಸೋಲಿಕ ಪತ್ರದಲ್ಲಿ ವಾಕ್ಯ ಹೇಳ್ತಿದೆ. ಅಂದ್ರೆ ದೇವರ ವಾಕ್ಯಗೆ ಅನುಗುಣವಾಗಿ ನಡೆದುಕೊಂಡಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಗೆ ನಿತ್ಯ ಜೀವ ಇದೆ. ಆ ನಿತ್ಯ ಜೀವ ತನ್ನ ರಾಜ್ಯದಲ್ಲಿ ಹೋಗಿ ಸೇರುವಂತದ್ದೇ ಎಂಬುದು ನಾವು ತಿಳಿದಿರಬೇಕು. ಯೆಶಾಯ 60ನೇ ಅಧ್ಯಾಯ 21ನೇ ವಚನ ಓದೋಣ. ನಿನ್ನ ಜನರೆಲ್ಲ ಸಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿಯೂ ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ದೇಶವನ್ನು ಸದಾ ಅನುಭವಿಸುವರು. ಆಮೆನ್. ಆಮೇನ್. ಯೇಸಪ್ಪನ ಎರಡನೇ ಬರುವಿಕೆದಲ್ಲಿ, ಅಂದ್ರೆ ನಿಮ್ಮ ಪ್ರಕಾರ ರಹಸ್ಯ ಬರುವಿಕೆದಲ್ಲಿ ನಾವು ಎತ್ತಲಪಡ್ತೀವಿ ಬದರ್ ಅಂತ ಹೇಳುವ ಪ್ರಕಾರ, ಆ ಸಭೆ ಎತ್ತಲಪಟ್ಟಿದ ಪ್ರಕಾರ ಅನಂತರ ಎಲ್ಲಿಗೆ ಹೋಗ್ತಿದ್ದಾರೆ ಅಂದ್ರೆ ಪರಲೋಕಕ್ಕೆ ಹೋಗ್ತಾ ಇಲ್ಲ. ಅವರು ಈ ಭೂಲೋಕದಲ್ಲೇ ದೇಶವನ್ನು ಸದಾ ಅನುಭವಿಸುವವರು ಅಂತ ಬರ್ತಿದೆ. ರಹಸ್ಯ ಬರಬೇಕು ನಾವ್ ಎತ್ತಲಪಡ್ತೀವಿ, ಆಮೇಲೆ ಕ್ರಿಸ್ತ ವಿರುದ್ಧ ಬರ್ತಾನೆ, 666 ಮುದ್ರೆ ಆಗ್ತಾನೆ. ಇದೆಲ್ಲ ಬಂದು ಸುಳ್ಳು ಬೋಧನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇರುವಂತದ್ದು ಎರಡನೇ 2 ಬರುವಿಕೆಗಳು. ಮೊದಲನೇ ಬರುವಿಕೆ ಆಗಿ ಮುಗಿದಿದೆ. ಎರಡನೇ ಬರುವಿಕೆಗೋಸ್ಕರ ನಾವು ಕಾದು ನೋಡ್ತಿದ್ವಿ. ಆ ಎರಡನೇ ಬರುವಿಕೆನೆ ಸೈತಾನು ಯಾವ ರೀತಿ ಉಪದೇಶ ವಂಚನೆ ಮಾಡಿ ಇಟ್ಟಿದ್ದಾನೆ ಅಂದ್ರೆ, ರಹಸ್ಯವಾಗಿ ಬರ್ತಾರೆ, ನಾವು ಎತ್ತಲ್ಪಟ್ಟು ಬಿಟ್ಟಿದ್ವಿ ಎಂಬುದನ್ನ ವಂಚನೆ ಬೋಧನೆ ಮಾಡಿ ಇವತ್ತು ಅನೇಕ ಕ್ರೈಸ್ತರ ಸಹೋದರನ್ನು ವಂಚನೆ ಮಾಡ್ತಾನೆ ಸೈತಾನ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಹಸ್ಯ ಬರುವಿಕೆ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ರಹಸ್ಯ ಬರುವಿಕೆ ಇಲ್ಲ. ಇರುವಂತದ್ದು ಬಹಿರಂಗವಾಗಿ ಎರಡನೇ ಸಲ ಮಾತ್ರ ಬರುತ್ತಾರೆ. ಆ ಎರಡನೇ ಸಲ ಬರುವಂತದ್ದನ್ನೇ 1 ದೆಸಲೋನಿಕ 4ನೇ ಅಧ್ಯಾಯದಲ್ಲೂ 5ನೇ ಅಧ್ಯಾಯದಲ್ಲೂ ಬರೆದಿರುವಂತ ಮಾತುಗಳಾಗಿದೆ. ಅದು ರಹಸ್ಯವಾಗಿ ಅಲ್ಲ. ಇಲ್ಲ ಬದರ್, ರಹಸ್ಯ ಅಂದ್ರೆ ಅವನು ಕುರುಡನಾಗಿದ್ದಾನೆ, ಅವನು ನಿದ್ದೆ ಮಾಡ್ತಿದ್ದಾನೆ ಎಂಬುದನ್ನ ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳುವಂತದ್ದು. ನಾವು ಬೆಳಕನ ಮಕ್ಕಳು ಅಂತ ವಾಕ್ಯವನ್ನು ಗಮನಿಸಿದ್ವಿ. ಕಳ್ಳನಾಗಿ ಬರೋದು ಯಾರಿಗೆ? ಎಚ್ಚರಿಕವಾಗಿ ಇಲ್ಲದೆ ಇರುವವರಿಗೆ ಕಳ್ಳನಾಗಿ ಬರುತ್ತೆ ಅಂತ ವಾಕ್ಯವನ್ನು ಗಮನಿಸಿದ್ವಿ. ಇಬ್ರಿಯರಿಗೆ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 28ನೇ ವಚನ ಓದೋಣ. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಆಮೆನ್. ಆಮೇನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ರಹಸ್ಯ ಬರವನೆ ರ್ಯಾಪ್ಚರ್ ಅಂತ ಹೇಳ್ತಾ ಇದ್ರಲ್ಲ, ಅದು ನನಗೆ ಎರಡನೇ ಬರಬೇಕೆ. ಯಾಕಂದ್ರೆ ನಾನು ದೇವರ ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವುದರಿಂದ, ಬೆಳಕನ ಮಕ್ಕಳಾಗಿ ಇರುವುದರಿಂದ ನನಗೆ ಎರಡನೇ ಬರುವಿಕೆ ಆಗಿದೆ. ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವವನು. ಯಾರಿಗೆ? ಪರಿಶುದ್ಧರಾಗಿ ನಡೆದುಕೊಳ್ಳುವವರಿಗೆ ಮಾತ್ರ ಅದು ಎರಡನೇ ಬರುವಿಕೆ. ಪರಿಶುದ್ಧವಾಗಿಲ್ಲದೆ ಈ ಲೋಕವನ್ನ ಪ್ರೀತಿ ಮಾಡುವ ಎಲ್ಲರಿಗೂ ಸಹ ಅದು ರಹಸ್ಯ ಬರುವಿಕೆ, ರ್ಯಾಪ್ಚರ್ ಎಂಬುದನ್ನ ನಿಮಗೆ ಅರ್ಥ ಆಗಿರುವಂತದ್ದು. ಪ್ರಕಟಣೆ 20ನೇ ಅಧ್ಯಾಯ 5-6 ವಚನಗಳನ್ನು ಓದೋಣ. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಆಮೆನ್. ಆಮೇನ್. ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ದೆಸಲೋನಿಕದಲ್ಲಿ ಏನು ಗಮನಿಸ್ತಾ ಇದ್ವೋ, ದಾನಿಯೇಲದಲ್ಲಿ ಏನು ಗಮನಿಸ್ತಾ ಇದ್ವೋ, ಪ್ರಕಟಣದಲ್ಲಿ ಯೋಹಾನು ಬರುವಂತದ್ದನ್ನು ಸಹ ಸೇಮ್ ಡಿಟೋ ಒಂದೇ ಆತ್ಮನಿಂದ ಅವರು ಬರೆದಿರುವಾಗ ವಾಕ್ಯಗಳು ಗಮನಿಸಿ ಒಂದೇ ರೀತಿ ಇದ್ದಾವೆ. ಇದೇ ಪ್ರಥಮ ಪುನರ್ತನವು ಅಂತ 5ನೇ ವಾಕ್ಯದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಈ ಪ್ರಥಮ ಪುನರ್ತನ ಬಗ್ಗೆ ನಾವು ದೆಸಲೋನಿಕ ಪುಸ್ತಕದಲ್ಲಿ ಪೌಲನು ಹೇಳುವಂತದ್ದು, ಪ್ರಥಮ ಪುನರ್ತದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಪ್ರಥಮ ಪುನರ್ತನೆ ಯಾವಾಗ ಅಂದ್ರೆ ಯೇಸಪ್ಪನ ಎರಡನೇ ಬರುವಿಕೆನಲ್ಲಿ, ರಹಸ್ಯ ಬರುವಿಕೆನಲ್ಲಿ ಅಲ್ಲ, ಎರಡನೇ ಬರುವಿಕೆನಲ್ಲಿ. ಆ ಎರಡನೇ ಬರುವಿಕೆನಲ್ಲಿ ಪರಿಶುದ್ಧವಾಗಿ ಇರುವಂತ ನಾವು ಮೇಘದಲ್ಲಿ ಆತನ ನಾವು ಸಂಧಿಸಿಕೊಳ್ಳುತ್ತೀವಿ. ಎಲ್ಲಿಗೆ ಹೋಗ್ತೀವಂತೆ? ನಾವೆಲ್ಲರೂ ಪರಲೋಕಕ್ಕೆ ಹೋಗಲ್ಲ. ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಆಮೇನ್. ಗಮನಿಸಿ ದಯವಿಟ್ಟು ದೇವರ ಮಕ್ಕಳೇ, ನಾವು ಎತ್ತಲಪಟ್ಟು ಪರಲೋಕಕ್ಕೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತಾ ಇದೇವಂತೆ? ಆತನ ರಾಜ್ಯದಲ್ಲಿ
ಲೋಕದಲ್ಲಿ ಯಾಜಕರಾಗಿ ಸೇವೆ ಮಾಡಿ ಹೋಗ್ತಾ ಇದ್ದೀವಿ. ಇದು ಎಲ್ಲಿ? ಭೂಲೋಕದಲ್ಲಿ 1000 ವರ್ಷ ಆಳುವಿಕೆ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಪ್ರಕಟಣೆ 21:7. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಆಮೇನ್. ಆಮೇನ್. ಇನ್ನು ಕೆಲವರು ಯೇಸು ಸ್ವಾಮಿ ದೇವರಲ್ಲ ಬ್ರದರ್, ಯೇಸು ಒಬ್ಬ ಪ್ರವಕ್ತ ಅನ್ನೋದನ್ನು ಸಹ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿದ್ರು. ಓಕೆ, ಪ್ರಿಯರಾದ ದೇವರ ಮಕ್ಕಳೇ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವನು. ಯಾರಿಗೆ? ಜಯ ಹೊಂದಿದವನಿಗೆ ಮಾತ್ರ ಏಸಪ್ಪನ ದೇವರಾಗಿರ್ತಾನೆ. ಅಂದ್ರೆ ಪಾಪವನ್ನ ಬಿಟ್ಟು ಪರಿಶುದ್ಧವಾಗಿ ಜೀವನ ಮಾಡುವವನಿಗೆ ಮಾತ್ರ ಏಸಪ್ಪ ದೇವರು ಅಂತ ಪ್ರಕಟವಾಗುತ್ತೆ ಹೊರತು ಈ ಲೋಕವನ್ನು ಪ್ರೀತಿ ಮಾಡ್ತಾ ಕೆಟ್ಟ ಮಾತು, ಒಳಸು ಮಾತು, ಕುಚಿತ ಮಾತುಗಳು, ಲೋಕದ ಆಸೆ ಪಾಸೆಗಳು, ಹಣದ ಆಸೆಗಳು ಇದೆಲ್ಲ ಇಟ್ಟುಕೊಂಡು ನಾನು ಕ್ರಿಸ್ತ ಹಿಂಬಾಲಿಸ್ತೀನಿ ಅಂದ್ರೆ ಅವರು ದೇವರು ಎಂಬುದನ್ನ ಪ್ರಕಟವಾಗೋದಿಲ್ಲ. ಅವರೇ ಹೇಳ್ತಿದ್ದಾರೆ, ನಾನು ಅವರಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಎಲ್ಲರೂ ಏಸಪ್ಪನ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯಾರೆಲ್ಲ ಸತ್ಯವನ್ನ ಪ್ರೀತಿ ಮಾಡ್ತಾರೋ, ಪಾಪವನ್ನ ಹಾಗೆ ಮಾಡ್ತಾರೋ ಅವರ ಮಾತ್ರವೇ ಏಸಪ್ಪನ ಮಕ್ಕಳಾಗೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಏಸಪ್ಪ ಮತ್ತ 5 ಹೇಳ್ತಾರೆ, ಹೃದಯ ಶುದ್ಧಿಯುಳ್ಳವರ ಧನ್ಯರು, ಅವರು ದೇವರನ್ನ ಕಾಣವರು ಎಂಬುದನ್ನ. ಒಬ್ಬರೇ ದೇವರು ಪರಿಶುದ್ಧ ಗ್ರಂಥದಲ್ಲಿ ಇರುವಂತದ್ದು, ಆ ಒಬ್ಬನೇ ತಂದೆ ಏಸಪ್ಪ ಎಂಬುದನ್ನ ತಿಳ್ಕೊಳ್ಳಬೇಕು ಅಂದ್ರೆ ಫಸ್ಟ್ ನಮ್ಮ ಪಾಪಗಳನ್ನ ಬಿಡಬೇಕು. ಕೋಪ, ನಾವಿನ್ನೊಬ್ಬರನ್ನ ದ್ವೇಷ ಮಾಡುವಂತದ್ದು ಇದೆಲ್ಲ ಬಿಡಬೇಕು, ಎಲ್ಲರನ್ನು ಕ್ಷಮಿಸಬೇಕು. ಜಯ ಹೊಂದುವವನಿಗೆ ಅಂತ ಬರುತ್ತೆ. ಯಾರೆಲ್ಲ ಏಸಪ್ಪನ 2ನೇ ಬರುವಿಕೆದಲ್ಲಿ ಹೋಗಬೇಕು ಅಂತಿದೀವೋ ಅವರೆಲ್ಲರಿಗೂ ಸಹ ಈ ಲೋಕದಲ್ಲಿ ಹಿಂಸೆಗಳಿರ್ತವೆ. ಇಲ್ಲ ಬದರ್ ನಾವು ರಹಸ್ಯ ಬರುವಿಕೆಯಲ್ಲಿ ಹೋಗ್ಬಿಡ್ತೀವಿ, ಪರಿಶುದ್ಧರಿಗೆ ಯಾವ್ದು ಹಿಂಸೆ ಇಲ್ಲ ಅಂತಂದ್ರೆ ವಾಕ್ಯ ಸುಳ್ಳಾಗತ್ತೆ. ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲ 14:22 ವಚನ ಓದೋಣ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಆಮೇಲೆ ಇಲ್ಲಿ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ, ಯಾರ ರಾಜ್ಯ ಒಳಗೆ? ಯೇಸು ಸ್ವಾಮಿ ದೇವರು ಎಂಬುದನ್ನ ಅಪೊಸ್ತಲರು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾರೆ. ಆ ದೇವರ ರಾಜ್ಯಕ್ಕೆ ಹೋಗಬೇಕು ಅಂದ್ರೆ ನಾವು ಬಹು ಸಂಕಟಗಳನ್ನ ತಾಳಿಕೊಳ್ಳಬೇಕು. ಇಲ್ಲ ಬದರ್ ನಾವು ರಹಸ್ಯ ಬರುವಾಗಲೂ ಹೋಗ್ಬಿಡ್ತೀವಿ, 66 ಮುದ್ರೆ ಹಾಕೊಳ್ತಾರೆ, ಅವರಿಗೆ ಊಟ ಸಿಗಲ್ಲ, ಬಟ್ಟೆ ಸಿಗಲ್ಲ. ಈ ಕಥೆಗಳು ಯಾರೆಲ್ಲ ಹೇಳ್ತಾರೋ ಇವನು ಕುರುಡನಾಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲಪ್ಪ, ವಾಕ್ಯ ಹೇಳುವಂತದ್ದು. ಅದೇ ನಾವು ಪ್ರಕಟಣೆ 3:3 ಗಮನಿಸಿದ್ದು, ನೀನು ಎಚ್ಚರಿಕವಾಗಿ ಇಲ್ಲದೆ ಇದ್ರೆ ನಿನ್ನ ಮೇಲೆ ಕಲ್ಲನ ಹಾಗೆ ಬರ್ತೀನಿ ಎಂಬುದನ್ನ ನಾವು ಬೆಳಕನ ಮಕ್ಕಳು ಅಂತ ದೇಶೋಲೇಖದಲ್ಲಿ ಗಮನಿಸಿದ್ವಿ. ಹಾಗಾದ್ರೆ ಈ ವಾಕ್ಯಾನುಸಾರವಾಗಿ ದೇವರ ಮಕ್ಕಳಿಗೆ ಸಂಕಟಗಳಿದ್ದಾವೆ, ಅದನ್ನ ತಾಳುಕೊಂಡು ದೇವರ ರಾಜ್ಯಕ್ಕೆ ಹೋಗಬೇಕು ಎಂಬುದನ್ನ ವಾಕ್ಯ ಖಚಿತಪಡಿಸುವಂತ ಸತ್ಯ. ಈಗ ನೋಡೋಣ, ದೇಶೋಲೇಖ 4:17 ವಾಕ್ಯವನ್ನು ಓದೋಣ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆಮೇಲೆ ಗಮನಿಸಿ ಪ್ರಿಯರಾದ ದೇವರ ಮಕ್ಕಳೇ, ಈ ವಾಕ್ಯವನ್ನು ನಮ್ಮ ಸಹೋದರಗಳು ಅನೇಕರು ಕಾಮೆಂಟ್ ಮಾಡಿದ್ದನ್ನ ಈಗ ಈ ವಾಕ್ಯವನ್ನಿಟ್ಟೆ ನಾವು ದೇವರ ವಾಕ್ಯದಲ್ಲಿ ಗಮನಿಸಿದ್ದು ನಾನು ನಂಬುತ್ತಾ ಇದ್ದೀನಿ. ಏಸಪ್ಪನ 2ನೇ ಬರುವಿಕೆ ಇದೆ. ಏಸಪ್ಪನ 2ನೇ ಬರುವಿಕೆಯಲ್ಲಿ ಸೇರುವಂತ ಮನುಷ್ಯರು ಧನ್ಯರು, ಪರಿಶುದ್ಧ ಆಗಿದ್ದಾರೆ ಎಂಬುದನ್ನು ನಾನು ನಂಬುವನಾಗಿದ್ದೇನೆ. ಅದು ರಹಸ್ಯ ಬರುವಿಕೆನೆ ಅಲ್ಲ, ಅದು ಸೀಕ್ರೆಟ್ ರ್ಯಾಪ್ಚರ್ ಅಲ್ಲ, ಅದು 2ನೇ ಬರುವಿಕೆ ಆಗಿದೆ. ಆ 2ನೇ ಬರುವಿಕೆಗಾಗಿ ನಾನು ಎದುರು ನೋಡುವಂತದ್ದು. ಅದನ್ನೇ ದೇಶೋಲೇಖ 4:17 ಹೇಳ್ತಿರುವಂತದ್ದು. ಈಗಿರಲಾಗಿ ನಾವು ಸದಾಕಾಲವ ಕರ್ತನ ಜೊತೆಯಲ್ಲಿರುವವು. ಆ ಕರ್ತನ ಜೊತೆ ಎಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ 1000 ವಾರಕ್ಕೆ ಆಳುಗೆಯನ್ನು ಕುರಿತು ಮಾತಾಡ್ತಾ ಇರುವ ದೇಶೋಲದಲ್ಲಿರುವಂತಹ ಪರಿಶುದ್ಧರಿಗೆ ಲೆಟರ್ ಮುಖಾಂತರವಾಗಿ ದೇವರಾತ್ಮನು ಬಲಪಡಿಸ್ತಾ ಇರುವಂತದ್ದು ಅಷ್ಟೇ ಹೊರತು ರಹಸ್ಯವಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬುದನ್ನ ಪೌಲಾಗಲಿ ಅಥವಾ ಹಳೇ ಒಡಂಬಡಿಕೆಯಲ್ಲಿರುವ ಯಾವುದೇ ಒಂದು ಪ್ರವಕ್ತಗಳು ಪರಿಶುದ್ಧರು ಅದನ್ನ ನಂಬಲಿಲ್ಲ. ರಹಸ್ಯ ಬರುವಿಕೆನೆ ಅಂದ್ರೆ ನಮಗೆ ಯಾವ್ದು ಉಪದ್ರವಗಳಿಲ್ಲ, ನಾವು ರಹಸ್ಯವಾಗಿ ಏಸಪ್ಪ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಂತದ್ದು ಸೈತಾನ ಬೋಧನೆ. ಇದನ್ನ ಲೋಕಕ್ಕೆ ಪರಿಚಯ ಮಾಡಿದ್ದು ಸೈತಾನ ಮಗನಾದ ಪೋಪನ ಮುಖಾಂತರವಾಗಿ, ಅಂದ್ರೆ ರೋಮನ್ ಕ್ಯಾಥಲಿಕ್ ಸಭೆಯಿಂದ ಈ ಒಂದು ಬೋಧನೆ ಹೊರಟು ಬಂದಿರುವಂತದ್ದು. ಅದನ್ನ ಇವತ್ತು ಪ್ರೊಟೆಸ್ಟೆಂಟ್ಸ್ಗಳು ಸಹ ಇಟ್ಟುಕೊಂಡು ಅದೇ ಸತ್ಯ ಎಂಬುದನ್ನ ಎಲ್ಲರೂ ಸೈತಾನ ಬೋಧಕ್ಕೆ ಹೋಗಿದ್ದಾರೆ ಎಂಬುದನ್ನ ಸ್ಪಷ್ಟವಾಗಿ ತಿಳಿದಿರಬೇಕು. ಇನ್ನು ಇದನ್ನೆಲ್ಲ ಕೇಳಿದ ಬಳಿಕ ನಿಮಗೆ ದಾನಿಯೇಲ 70 ವಾರಗಳು ನೆನಪಾಗಬಹುದು. ಬದರ್ ಅಲ್ಲಿ 66-9 ನಡೆದಿರುವಂತದ್ದು. ಇನ್ನೊಂದು ವಾರ ಬಾಕಿ ಇದೆ, ಅದರಲ್ಲಿ ಕ್ರಿಸ್ತ ವಿರುದ್ಧ ಬರ್ತಾನೆ ಅಂತ ಯಾರಾದರೂ ಕಾಮೆಂಟ್ ಮಾಡೋದು ಬರಬೇಡಿ. ಯಾಕೆಂದ್ರೆ ಅದರ ಬಗ್ಗೆ ಆಲ್ರೆಡಿ ನಾವು ವಿಡಿಯೋಗಳು ಮಾಡಿದ್ದೀವಿ. ದಯವಿಟ್ಟು ಒಂದು ಸಲ ಸ್ಟುಡಿಯೋದಲ್ಲಿ ಹೋಗಿ ದಾನಿಯೇಲ 70 ವಾರಗಳ ವಿಡಿಯೋನ ಗಮನಿಸಿ. ಈ ದಾನಿಯೇಲ 70 ವಾರಗಳು ಪ್ರವಚನ ವಾಕ್ಯ ಅನ್ಯ ಜನರಾದ ನಮಗೂ ಯಾವ್ದು ಸಂಬಂಧವಿಲ್ಲ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನ 2ನೇ ಬರುವಿಕೆ ಮಾತ್ರ ಇರುವಂತದ್ದು. ಅವರು ರಹಸ್ಯವಾಗಿ ಬರೋದಿಲ್ಲ, ರಹಸ್ಯವಾಗಿ ಬರ್ತಾರೆ ಅಂತ ಹೇಳುವವನು ಕಲ್ಲ ಅಂತ ನಾನು ಹೇಳಿಲ್ಲ, ವಾಕ್ಯ ಹೇಳುವಂತದ್ದು.
ಅದರಿಂದ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮನ್ನೇ ವಿವೇಚನೆ ಮಾಡ್ಕೊಳ್ಳಿ. ನಿಮ್ಮ ಆತ್ಮಗಳಿಗೆ ನೀವು ಮಾತ್ರ ಜವಾಬ್ದಾರಿ ವಹಿಸಿಕೊಳ್ಳಬೇಕೆ ಹೊರತು ನಿಮಗೆ ದೀಕ್ಷೆ ಸ್ನಾನ ಮಾಡೋ ವ್ಯಕ್ತಿನೋ, ಸುವಾರ್ತೆ ಸಾರುವಂತ ವ್ಯಕ್ತಿನೋ, ವಾಕ್ಯ ಉಪದೇಶ ಮಾಡುವಂತ ವ್ಯಕ್ತಿನೋ ಯಾರನ್ನು ಸಹ ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ವಾಕ್ಯವನ್ನು ಅಂಗೀಕಾರ ಮಾಡಿ, ವಾಕ್ಯಾನುಸಾರವಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕರ್ತನ ಆತ್ಮ ನಿಮಗೆ ಸಹಾಯ ಮಾಡಿ ಆತನ ಎರಡನೇ ಬರುವಿಕೆಯಲ್ಲಿ ಪರಿಶುದ್ಧರಾಗಿ ನಾವು ನಿತ್ಯ ಜೀವಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತೆ. ನಿಮಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಬೇಕು ಅಂದ್ರೆ ನಮ್ಮ ಫೋನ್ ನಂಬರ್ ಗಳು ನಾವು ಸ್ಕ್ರೀನ್ ಮೇಲೆ ಹಾಕಿದ್ದೇವೆ, ದಯವಿಟ್ಟು ನೀವು ಫೋನ್ ಮಾಡಬಹುದು. ಕರ್ತನ ಆತ್ಮನು ನಿಮ್ಮೆಲ್ಲರ ಸಂಗಡ ಇದ್ದು ನಿಮ್ಮನ್ನು ಸತ್ಯದಲ್ಲಿ ನಡೆಸಲಿ. ಕರ್ತನಾದ ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಆಮೆನ್.